ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ. ಜಾನಕಮ್ಮ, ಎಸ್ ಜಾನಕಿ ಅವರು ನಮ್ಮನ್ನ ಬಿಟ್ಟು ಅಗಲಿದ್ದಾರೆ. ಅವರ ಬಗ್ಗೆ ಸಾಕಷ್ಟು ರೋಚಕ ಕಥೆಗಳಿದ್ದಾವೆ. ಆದರೆ ಒಂದಿಷ್ಟು ವಿಚಾರಗಳು ನನ್ನನ್ನು ಭಾಳ ಪುಳಕಿತನನ್ನಾಗಿಸಿದ್ವು ಮತ್ತು ಭಾಳ ಸೆಳೆದ್ವು. ಅದರಲ್ಲಿ ಒಂದಿಷ್ಟು ಹಂಚ್ಕೊಳ್ತೀನಿ. ಭಾಳ ಪ್ರಮುಖವಾಗಿ ಅವರು ಆಂಧ್ರ ಪ್ರದೇಶದವರು, ತೆಲುಗು ಅವರ ಮಾತೃಭಾಷೆ. ಆದರೂ ಕೂಡ ಅವರು 17 ಭಾಷೆಗಳನ್ನು ನಿರರ್ಗಳವಾಗಿ ಮಾತನಾಡ್ತಾ ಇದ್ರಂತೆ. 17 ಭಾಷೆಗಳಲ್ಲಿ ಬರೋಬ್ಬರಿ 48,000ಕ್ಕಿಂತ ಹೆಚ್ಚು ಹಾಡುಗಳನ್ನು ಹಾಡಿದ್ದಾರೆ. ಜಸ್ಟ್ ಇಮ್ಯಾಜಿನ್, ಒಬ್ಬ ಮನುಷ್ಯ, ಒಬ್ಬ ಮಹಿಳೆ 48,000ಕ್ಕಿಂತ ಹೆಚ್ಚು ಹಾಡುಗಳನ್ನು ಹಾಡೋದಕ್ಕೆ ಸಾಧ್ಯನಾ? ನಾನು ಈ ಪ್ರಶ್ನೆಯನ್ನು ಸಾಕಷ್ಟು ಜನ ಸಂಗೀತ ವಿದ್ವಾಂಸರಿಗೆ ಅಥವಾ ಸಿಂಗರ್ಸ್ಗೆ ನಾನು ಪ್ರಶ್ನೆ ಮಾಡಿದಾಗ ತುಂಬ ಕಷ್ಟ ಅಂತ ಹೇಳಿದರು. ಅದಕ್ಕೆ ಅವರು ಮುಂಚೂಣಿಯಲ್ಲಿ ನಿಲ್ತಾರೆ. ಅದಾದ ನಂತರ ಅವರು ತೆಲುಗು ಮಾತೃಭಾಷೆ ಆದರೂ 17 ಭಾಷೆಗಳನ್ನು ಕಲಿತಾರೆ. ಯಾವುದೇ ಭಾಷೆಗೆ ಹೋದರೂ ಸ್ಪಷ್ಟವಾಗಿ ಮಾತನಾಡ್ತಾರೆ, ಅದನ್ನು ಅರ್ಥ ಮಾಡ್ಕೊಳ್ತಾರೆ. ಪ್ರತಿಯೊಂದು ಪದಕ್ಕೂ ವಾಕ್ಯಕ್ಕೂ ಭಾವನೆಯನ್ನು ತುಂಬಿ ಮಾತನಾಡ್ತಾರೆ, ಹಾಡ್ತಾರೆ. ಅದು ಸಾಮಾನ್ಯವಾದಂಥ ವಿಚಾರ ಅಲ್ಲವೇ ಅಲ್ಲ. ಇನ್ನೊಂದು, ಅವರಿಗೆ ಪದ್ಮಶ್ರೀ ಅವಾರ್ಡ್ ಬಂದಿತ್ತಂತೆ. ಬಟ್ ಅದನ್ನು ಸಾರಾಸಗಟವಾಗಿ ತಿರಸ್ಕರಿಸಿದ ಕಾರಣ ಏನು ಗೊತ್ತಾ? ಯಾಕೆ ತಿರಸ್ಕರಿಸಿದ್ರು ಗೊತ್ತಾ? ಅದನ್ನು ನಮ್ಮ ಈ ಪದ್ಮಶ್ರೀ ಅವಾರ್ಡ್ ಅಂತ ಬಂದಾಗ ನಮ್ಮ ದಕ್ಷಿಣ ಭಾರತೀಯರನ್ನ ಕಡೆಗಣಿಸಲಾಗುತ್ತೆ, ಲೆಕ್ಕಕ್ಕೆ ತೆಗೆದುಕೊಳ್ಳೋದಿಲ್ಲ. ಈ ವಿಚಾರ ಅವರನ್ನು ಭಾಳ ಕಾಡ್ತಾ ಇತ್ತು. ಹಾಗಾಗಿ ಅದನ್ನು ಸಾರಾಸಗಟವಾಗಿ ತಿರಸ್ಕರಿಸಿಬಿಟ್ರು. ಸೊ ಅದಾದ ನಂತರ ಈ ರೀತಿಯಾಗಿ ಆಗ್ತಾ ಇದೆ ಅನ್ನೋ ನಿಟ್ಟಿನಲ್ಲಿ ಗೊತ್ತಾಗಿ ಮತ್ತೆ ನಮ್ಮ ದಕ್ಷಿಣ ಭಾರತೀಯರಿಗೆ ಹೆಚ್ಚಿನ ಮನ್ನಣೆಯನ್ನು ನೀಡಲು ಶುರುವಾಯಿತಂತೆ. ಸೊ ಸಿಕ್ಕಾಪಟ್ಟೆ ಸ್ವಾಭಿಮಾನಿ ನಮ್ಮ ಜಾನಕಿಯಮ್ಮ. ಇದರ ಜೊತೆಗೆ ಅವರು ಆಂಧ್ರ ಪ್ರದೇಶದವರಾದರೂ ಕೂಡ ಕರ್ನಾಟಕದಲ್ಲೇ ಇದ್ದರು ಮತ್ತು ಕನ್ನಡಿಗರನ್ನು ಹೆಚ್ಚಾಗಿ ಪ್ರೀತಿಸಿದ್ದಾರೆ. ಕನ್ನಡಿಗರೂ ಕೂಡ ಅವರಿಗೆ ಅಷ್ಟೇ ಪ್ರೀತಿಯನ್ನು ಕೊಟ್ಟಿದ್ದಾರೆ. ಭಾಳ ಪ್ರಮುಖವಾಗಿ ಅವರು ಕನ್ನಡದಲ್ಲೇ 10,000ಕ್ಕಿಂತ ಹೆಚ್ಚು ಹಾಡುಗಳನ್ನು ಹಾಡಿದ್ದಾರೆ. ಇನ್ನೊಂದು, ಅವರು ಸಾಯುವುದಕ್ಕಿಂತ ಮುಂಚೆ ನಾನು ಮೈಸೂರಿನಲ್ಲೇ ಕೊನೆ ಉಸಿರು ಎಳಿಬೇಕು ಮತ್ತು ಮೈಸೂರಿನಲ್ಲೇ ನಾನು ಮಣ್ಣಲ್ಲಿ ಮಣ್ಣಾಗಬೇಕು ಅನ್ನೋ ನಿಟ್ಟಿನಲ್ಲಿ ಯಾರು ಅವರನ್ನು ನೋಡ್ಕೊಳ್ತಾ ಇದ್ರೋ ಅವರ ಆಪ್ತರು ಅವರಿಗೆ ಹೇಳ್ಕೊಂಡಿದ್ರಂತೆ. ಅಂದರೆ ಕನ್ನಡದ ಮೇಲೆ, ಕರುನಾಡಿನ ಮೇಲೆ ಅವರಿಗೆ ಎಷ್ಟು ಪ್ರೀತಿ ನೋಡಿ. ಜೊತೆಗೆ SP ಬಾಲಸುಬ್ರಹ್ಮಣ್ಯಂ ಅವರಿದ್ರಲ್ಲ, ಅವರು ಕೂಡ ನಾನು ಮುಂದಿನ ಜನ್ಮ ಅಂತ ಹುಟ್ಟಿದರೆ ಕನ್ನಡ ನಾಡಿನಲ್ಲೇ ಹುಟ್ಟಲಿ ಅನ್ನೋ ನಿಟ್ಟಿನಲ್ಲಿ ಹೇಳ್ತಾ ಇದ್ರು. ಕರ್ನಾಟಕದ ಜನ ಒಬ್ಬರಿಗೆ ಪ್ರೀತಿ ಕೊಟ್ಟರೆ ಅವರು ಅಷ್ಟೇ ಪ್ರೀತಿ ಕೊಡ್ತಾರೆ, ಅಷ್ಟೇ ಹಾನೆಸ್ಟ್ ಆಗಿರ್ತಾರೆ ಮತ್ತು ಕನ್ನಡದ ಬಗ್ಗೆ ಅಷ್ಟೇ ಗೌರವಿಸ್ತಾರೆ ಅನ್ನೋದಕ್ಕೆ ಇವರಿಬ್ಬರಿಗಿಂತ ಉದಾಹರಣೆ ಯಾರೂ ಇಲ್ಲ. ಇನ್ನೊಂದು ವಿಚಾರ ಏನಪ್ಪ ಅಂತ ಅಂದರೆ ಜಾನಕಮ್ಮನವರ ಬಗ್ಗೆ, ಅವರು ಶ್ರೀಕೃಷ್ಣನ ಪರಮ ಭಕ್ತೆ. ಅವರ ಜೊತೆಗೆ ಅವರ ಗಂಡನ ಹೆಸರು ರಾಮ, ಅವರ ಹೆಸರು ಜಾನಕಿ. ಎಷ್ಟು ಬ್ಯೂಟಿಫುಲ್ಲಾಗಿ ಹೊಂದಾಣಿಕೆ ಆಗಿದೆ ನೋಡಿ. ರಾಮ ಜಾನಕಿ, ಜಾನಕಿ ರಾಮ. ಅಂದರೆ ಜಾನಕಿ ಅಂದರೆ ಸೀತೆಯ ಹೆಸರು ಅಂತ ನಿಮ್ಗೆ ಗೊತ್ತಿದೆ, ರಾಮ ಅಂದರೆ ಶ್ರೀರಾಮಚಂದ್ರ. ಸೊ ರಾಮ ಜಾನಕಿ ಅನ್ನೋದು ಒಂದು ಒಳ್ಳೆ ನೇಮ್, ಅವ್ರಿಗೆ ಸೂಟ್ ಆಗಿದೆ. ಇದರ ಜೊತೆಗೆ ಅವರು ಕೃಷ್ಣನ ಭಕ್ತರಾಗಿರೋದ್ರಿಂದ ಅವರ ಮಗನಿಗೆ ಮುರಳಿ ಕೃಷ್ಣ ಅಂತ ಹೆಸರಿಟ್ಟಿದ್ರಂತೆ, ಮುರಳಿ ಕೃಷ್ಣ ಅಂತ ಹೇಳಿ. ಜೊತೆಗೆ ಇವತ್ತು ಅವರು ಸಾವನ್ನಪ್ಪಬೇಕಾದ್ರೆ ಅಥವಾ ಅವರ ಕೊನೆ ಉಸಿರು ಬಿಡಬೇಕಾದ್ರೆ ಅವರ ಕೈಯಲ್ಲಿ ಶ್ರೀಕೃಷ್ಣನ ವಿಗ್ರಹವನ್ನು ಹಿಡ್ಕೊಂಡಿದ್ರಂತೆ. ಕೊನೆಗೂ ಅದು ಏನು ಅಂತಿಮ ದರ್ಶನ ಪಡೆಯುವಂಥ ಸಂದರ್ಭದಲ್ಲಾಗಿರ್ಬೋದು, ಎಲ್ಲ ಸಂದರ್ಭದಲ್ಲೂ ಕೂಡ ಅವರ ಕೈಯಲ್ಲೇ ಇತ್ತು. ಅದನ್ನು ಯಾರೂ ಕೂಡ ತೆಗೆದುಕೊಳ್ಳುವಂಥ ಕೆಲಸಕ್ಕೆ ಮುಂದಾಗಿಲ್ಲ. ಅದು ಒಂದು ಒಳ್ಳೆಯ ವಿಚಾರ. ಜೊತೆಗೆ ಅವರು ಅಪ್ಪಟ ಕೃಷ್ಣನ ಭಕ್ತೆ. ಕೊನೆಗೂ ಕೂಡ ಅವರು ಕೈಯಲ್ಲಿ ಶ್ರೀಕೃಷ್ಣನ ವಿಗ್ರಹವನ್ನು ಹಿಡ್ಕೊಂಡೇ ಅವರು ಪ್ರಾಣ ಬಿಟ್ಟಿದ್ದಾರೆ ನೋಡಿ. ದಯವಿಟ್ಟು